ದೇವರದ್ದು ಅಂಥದ್ದು. ಚತುರ್ಮುಖ ಬ್ರಹ್ಮನಿಗೆ ಅವನ ಬಗ್ಗೆ ಸರಿಯಾದ ಪರಿಚಯ ಉಂಟು. ಅವನು ಹೇಳ್ತಾನೆ, ಇಂತಹ ಕಿವಿ ನಿನಗಿಲ್ಲ, ಆದರೂ ಜಗತ್ತಿನ ಎಲ್ಲವನ್ನೂ ಕೂಡ ನೀನು ಕೇಳ್ತಿ. ನಮ್ಮ ಕಿವಿ ಕಾಣ್ತಾ ಇದೆ ನೋಡಿ, ಹಾಗೆ ದೇವರ ಕಿವಿ ಎಲ್ಲಿಯಾದರೂ ಕಾಣುತ್ತದೋ? ಕಾಣ್ತಾ ಇಲ್ಲ. ನಾವು ಮಾತನಾಡಿದವನ ಕಿವಿ ಕೇಳಿಸುವುದಿಲ್ಲವೋ? ಕೇಳಿಸ್ತದೆ. ಹೇಗೆ? ಆ ಅಕಾರಣ ನಮ್ಮ ಹಾಗೆ ಕಿವಿ ಇಲ್ಲ, ಆದರೂ ಅವನಿಗೆ ಕೇಳಿಸ್ತದೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ಹೃದಯದಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅವನಿಗೆ ಕೇಳಿಸುವುದಿಲ್ವಾ? ಖಂಡಿತ ಕೇಳಿಸ್ತದೆ. ನಾವು ಕಿರಿಸಬೇಕು ಅಂತೇನೂ ಇಲ್ಲ. ನಾವು ಭಕ್ತಿಯಿಂದ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಿದೆವು ಅಂತಾದರೆ ಅವನಿಗೆ ಕೇಳಿಸ್ತದೆ. ಅದು ಹೇಗೆ ಹೇಳಿ? ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ ಪ್ರಾರ್ಥನೆ, ಮನಸ್ಸಿನಲ್ಲಿ ನಾವು ಮಾತನಾಡಿದ್ದು ದೇವರಿಗೆ ಕೇಳಿಸ್ತದೋ? ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಖಂಡಿತ ಕೇಳಿಸ್ತದೆ. ಅವನ ಕಿವಿ ಇಲ್ಲ ಅಲ್ವೋ? ಹೌದು, ನೀವೇನು ತಿಳ್ಕೊಂಡಿದ್ದೀರಿ? ಕೇಳಬೇಕು ಅಂತಾದರೆ ಇಂಥ ಒಂದು ಕಿವಿ ಬೇಕೇ ಬೇಕು ಅಂತ. ಅದು ಭಗವಂತನದ್ದು ಪ್ರಾಕೃತ ಅಲ್ಲದ ಅಪ್ರಾಕೃತವಾದಂತಹ ಜ್ಞಾನಾನಂದಮಯವಾದಂತಹ ಅವನಿಗೆ ಕಿವಿ ಇದೆ. ಆ ಕಿವಿಯಿಂದ ಎಲ್ಲವನ್ನೂ ಕೇಳಿಸಿಕೊಡ್ತಾನೆ, ಹಾಗೆಯೇ ಎಲ್ಲವನ್ನೂ ನೋಡ್ತಾನೆ. ಹಾಗೆಯೇ ಅವನಿಗೆ ಪ್ರಾಕೃತವಾದಂಥ ರೂಪ ಎನ್ನುವಂಥದ್ದು ಇಲ್ಲ. ರೂಪವೇ ಇಲ್ಲ ಅಂತ ಅಲ್ಲ, ಬಹುರೂಪ ರೂಪ. ಇಡೀ ಜಗತ್ತಿಗೆ ರೂಪವನ್ನು ಕೊಟ್ಟವನು, ಪ್ರತಿಯೊಬ್ಬರಿಗೂ ಒಂದೊಂದು ಆಕಾರ ಕೊಟ್ಟಿದ್ದಾನೆ, ಒಂದೊಂದು ರೂಪವನ್ನು ಅವನು ಕೊಟ್ಟಿದ್ದಾನೆ. ಇಡೀ ಜಗತ್ತಿಗೆ ಆಕಾರವನ್ನು ರೂಪವನ್ನು ಕೊಟ್ಟಂಥ ಭಗವಂತನಿಗೆ ಆಕಾರ ಇಲ್ಲ ರೂಪ ಇಲ್ಲ ಅಂತ ಹೇಳಿಬಿಟ್ರೆ ಹಾಗೆ ಹೇಳ್ತಾ ಇಲ್ಲ. ಬಹುರೂಪ ರೂಪ, ಎಲ್ಲ ರೂಪಗಳಿಗೂ ರೂಪವನ್ನು ಕೊಟ್ಟವನು ನೀನು ಅಂತ. ಅಪಾದ ಹಸ್ತ, ನಮಗೆ ಇಲ್ಲಿಂದ ಆಚೆ ಹೋಗಬೇಕಾದ್ರೆ ಈ ಕಾಲಿನ ಸಹಾಯ ಬೇಕು. ಕಾಲಿಲ್ಲದೆ ಇದ್ದಾಗ ನಡಿಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಹಾಗಲ್ಲ. ಅವನ ಎಲ್ಲ ವ್ಯವಹಾರಗಳು ಕೂಡ ಕೈಕಾಲುಗಳಿಲ್ಲದೇ ನಡೀತದೆ. ಕೈಕಾಲುಗಳಿಲ್ಲದೆ ಎಂದರೆ ಪ್ರಾಕೃತವಾದಂತಹ ಕೈಕಾಲುಗಳು ಅವನಿಗೆ ಅದರ ಅವಶ್ಯಕತೆ ಅವನಿಗೆ ಇಲ್ಲ. ಎಲ್ಲವನ್ನು ಕೂಡ ಮಾಡ್ತಾನೆ. ತ್ವಮ್ವೇತ್ಸಿ ಸರ್ವಂ, ನಿನಗೆ ಎಲ್ಲ ಗೊತ್ತಿದೆ ಜಗತ್ತಿನ ಬಗ್ಗೆ. ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲ ಅಂತ ಬ್ರಹ್ಮದೇವರ ಯೋಚನೆ. ನಿನಗೆ ಗೊತ್ತಿಲ್ವಾ ಲೋಕದಲ್ಲಿ ಕಂಠಕರೆಲ್ಲ ಬೆಳೀತಾ ಇದ್ದಾರೆ ಅಂತ? ಆದರೂ ನಮ್ಮ ಕರ್ತವ್ಯ ಇದೆ. ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದಾಗಿ ನಿನಗೆಲ್ಲವೂ ಗೊತ್ತಿದೆ, ಆದರೆ ನಿನ್ನ ಬಗ್ಗೆ ನಚ ಸರ್ವ ವೇದ್ಯ, ದೇವರ ಬಗ್ಗೆ ಪೂರ್ಣವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ವಿಶೇಷವಾಗಿ ಇಲ್ಲಿ ಕೃಷ್ಣನಾಗಿ ಬರಬೇಕು. ಇದನ್ನೆಲ್ಲವನ್ನು ಕೃಷ್ಣನಾಗಿ ಎಲ್ಲ ರೂಪಗಳಿಗೂ ಅನ್ವಯ, ವಸ್ತುತಃ ವಿಶೇಷವಾಗಿ ಕೃಷ್ಣಾವತಾರಕ್ಕೆ ಅನ್ವಯ ಮಾಡಿಕೊಳ್ಳುವಂಥದ್ದು. ಹೀಗೆ ನಚ ಸರ್ವವೇದ್ಯ ಅಣೋರಣೀಯಂ, ನೀನು ಸಣ್ಣದರ ಒಳಗೆ ಸಣ್ಣ ರೂಪದಿಂದ ಇದ್ದಿ, ದೊಡ್ಡದರ ಒಳಗೆ ದೊಡ್ಡ ರೂಪದಿಂದ ಇದ್ದಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಪುಮಾಸ್ತಮೇಕಃ ಪ್ರಕೃತೇ ಪರಸ್ತಾತ್, ಪ್ರಕೃತಿ ತತ್ವಕ್ಕಿಂತಲೂ ಕೂಡ ಮೀರಿ ನಿಂತವನು. ನಾವು ಪ್ರಕೃತಿಯ ಒಳಗೆ ಇರುವವರು. ಪ್ರಕೃತಿಯ ಒಳಗಿರುವವರಿಗೆ ಪ್ರಕೃತಿಯ ಆಚೆಗಿನ ವ್ಯವಸ್ಥೆ ಹೇಗೆ ಅರ್ಥ ಆಗಬೇಕಲ್ವ? ನಾವು ರಾಜಾಂಗಣದ ಒಳಗಿದ್ದೇವೆ, ರಾಜಾಂಗಣದ ಒಳಗೆ ಕೂತವರಿಗೆ ರಾಜಾಂಗಣದ ಹೊರಗೇನಾಗ್ತದೆ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ಮನಸ್ಸೇನೋ ಹೋಗಿ ಬರಬಹುದು ಹೊರತು ಅಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಪ್ರಕೃತಿಯ ಬಂಧನದ ಒಳಗೆ ಸಿಲುಕಿಕೊಂಡವರು ನಾವು. ಪ್ರಕೃತಿಯ ಹೊರಗೆ ಏನು ನಡೀತದೆ ಅಂತೇನು ಗೊತ್ತು? ನೀನು ಪ್ರಕೃತೇ ಪರಹ, ನಾವು ಪ್ರಕೃತಿಗಿಂತ ಆಚೆಗಿರುವವರಲ್ಲ, ಪ್ರಕೃತಿಯ ಬಂಧನದ ಒಳಗೆ ಇರುವವರು. ಆ ಕಾರಣದಿಂದ ನೀನೊಬ್ಬನೇ ಪ್ರಕೃತಿಯ ಬಂಧನದಿಂದ ಕಳಚಿಕೊಂಡವನಲ್ಲ, ಪ್ರಕೃತಿಯ ಬಂಧನವೇ ಇಲ್ಲದವನು ಯಾವ ಕಾಲಕ್ಕೂ ಅಂತ. ಹೀಗೆ ಸ್ತೋತ್ರವನ್ನು ಚತುರ್ಮುಖ ಬ್ರಹ್ಮ ಮಾಡಿದಾಗ ಭಗವಂತ ಅವತಾರ ಮಾಡ್ತಾನೆ. ಅದನ್ನೆಲ್ಲ ಪುರಾಣ ವರ್ಣನೆ ಮಾಡ್ತದೆ. ಅವತಾರದ ಹೊತ್ತಿನಲ್ಲಿ ದೇವಕಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಅವತಾರ ಚಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ, ಆ ರೀತಿಯ ಚಕ್ರಶಂಖಗಳನ್ನೆಲ್ಲ ಹಿಡಿದು ಕೃಷ್ಣ ಅವತಾರ ಮಾಡ್ತಾನೆ. ಅವತಾರ ಮಾಡುವಾಗ ಯೋನಂತರೂಪೋ ಕಿಲ ವಿಶ್ವರೂಪೋ ಗರ್ಭೇಪಿ ಲೋಕಾನ್ ವಪುಷಾ ಬಿಭರ್ತಿ ಅಂತ. ನಿನಗೆ ಅನಂತ ರೂಪಗಳು, ಇಡೀ ಜಗತ್ತನ್ನು ಧಾರಣೆ ಮಾಡಿದವನು ನೀನು. ನಿನ್ನನ್ನು ನಾನು ಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೋ? ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿಕೊಂಡ ನೀನು ನನ್ನ ಹೊಟ್ಟೆಯ ಒಳಗಿದ್ದಿ ಎನ್ನುವುದು ಅದೊಂದು ವಿಸ್ಮಯ ಅಲ್ವಾ? ನಾನು ನಿನ್ನನ್ನು ಧಾರಣೆ ಮಾಡಿಕೊಂಡದ್ದಲ್ಲ, ಮತ್ತು ನನ್ನಿಂದ ಸಹಿತವಾದಂತಹ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿಕೊಂಡವನು ಅದು ನೀನಿದ್ದಿ. ಪ್ರಸೀದತಾಮೇಶ ಸದೇವ ದೇವೋ, ದೇವರೇ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಅಂತ ತಾಯಿ ಅವತಾರದ ಹೊತ್ತಿನಲ್ಲಿ ಹೇಳ್ತಾ ಇದ್ದ. ಯಾವ ತಾಯಿ ಆದರೂ ಹೀಗೆ ಹೇಳಿದ್ದುಂಟ? ಇದು ನನ್ನ ಮಗುವಲ್ಲ, ನಾನು ಈ ಮಗುವನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡಲಿಲ್ಲ ಅಂತ ಯಾವ ತಾಯಿ ಆದರೂ ಹೇಳ್ತಾಳ?
ವಸ್ತುತಃ ಭಗವಂತನೇ ಧಾರಣೆ ಮಾಡಿರ್ತಾನೆ. ಆದರೂ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ನಾನೇ ಹೊತ್ತದ್ದು ಅಂತ ನಾವೇ ಹೆತ್ತದ್ದು ಅಂತ ಹೇಳಿಕೊಳ್ತೇವೆ. ಆದರೆ ಇಲ್ಲಿ ದೇವಿಕೆ ಹೇಳ್ತಾ ಇದ್ದಾಳೆ, ಇವನನ್ನು ಧಾರಣೆ ಮಾಡಿಕೊಂಡಿದ್ದದ್ದು ನಾನು ಅಲ್ಲ, ಮತ್ತು ನನ್ನಿಂದ ಸಹಿತವಾದಂತಹ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವನು ಅದು ಇವನೇ. ಮತ್ತು ಇಲ್ಲಿ ನೀನು ಬಂದು ಕೂತಿದ್ದಿ, ನನ್ನನ್ನು ಜೊತೆಗೆ ಧಾರಣೆ ಮಾಡಿಕೊಂಡಿದ್ದಿ, ಹಾಗಾಗಿ ನಾನು ಇದ್ದೇನೆ ಅಂತ ಎನ್ನುವ ಪ್ರಾರ್ಥನೆಯನ್ನು ಮಾಡಿ ಆ ರೂಪವನ್ನು ಉಪಸಂಹಾರ ಮಾಡು ಅಂತ ಹೇಳಿ ಮತ್ತೆ ಮಗುವಿನಂತೆ ಕೃಷ್ಣ ಇದ್ದಾನೆ. ಆ ಕಥೆಗಳನ್ನೆಲ್ಲ ನಾವು ಭಾಗವತದಲ್ಲಿ ಕೇಳಬೇಕು. ಎಷ್ಟು ಸಲ ಕೇಳಿದರೂ ಕಡಿಮೆಯೇ. ಆ ಕಥೆಗಳೆಲ್ಲ ಸ್ವಲ್ಪ ಕೆಲವೊಂದು ಕಡೆ ಕಥಾ ವ್ಯತ್ಯಾಸಗಳೆಲ್ಲ ಇವೆ ಭಾಗವತಕ್ಕೂ ಇದಕ್ಕೂ. ಭಾಗವತ ಮತ್ತು ವಿಷ್ಣು ಪುರಾಣದಲ್ಲಿ ತಿಳಿಸಿದಂತಹ ಕೃಷ್ಣನ ಚರಿತೆ, ಇದನ್ನು ಒಟ್ಟೊಟ್ಟಿಗೆ ನೋಡಿಕೊಂಡು ಹೋದರೆ ಆ ಕಥಾ ವ್ಯತ್ಯಾಸಗಳೆಲ್ಲ ಹೇಗೆ ನಡೆದಿವೆ, ಎಷ್ಟು ಸುಂದರ. ಒಂದೆರಡು ದೃಷ್ಟಾಂತ ಕೊಡುವುದು ಅಂತ ಇದ್ದರೆ, ಒಮ್ಮೆ ಕೃಷ್ಣನ ಜೊತೆ ಕೃಷ್ಣ ಸಹಪಾಠಿಗಳ ಗೋಪಾಲಕರ ಜೊತೆಗೆ ಆಡ್ತಾ ಇದ್ದಾನೆ. ಆಡ್ತಾ ಇರುವಾಗ ಒಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಯಾರು ಸೋಲುತ್ತಾರೆ, ಸೋತವರು ಗೆದ್ದವರನ್ನು ಭುಜದಲ್ಲಿಟ್ಟುಕೊಂಡು ಓಡಬೇಕು. ನಡೆದಿದೆ, ಆ ಆಟ ನಡೆದಿದೆ. ಸುಧಾಮ ಎನ್ನುವ ಒಬ್ಬ ಗೊಲ್ಲ ಇದ್ದ. ಆಟ ಆಡುವಾಗ ಭಾಗವತ ಏನು ಹೇಳ್ತಾ ಉಂಟು ಅಂತಂದರೆ, ಸುಧಾಮ ಗೆದ್ದ, ಕೃಷ್ಣ ಸೋತ ಅಂತ. ಕೃಷ್ಣ ಸುಧಾಮನನ್ನು ಹೆಗಲ ಮೇಲೆ ಇಟ್ಟುಕೊಂಡು ಓಡಿ ಹೋದ ಅಂತ. ಅಂದರೆ ಆಟ ಸೋತವನು ಗೆದ್ದವರನ್ನು ಹೆಗಲ ಮೇಲೆ ಇಟ್ಟುಕೊಂಡು ಓಡಬೇಕು ಅಂತ. ಕೃಷ್ಣ ಓಡಿಕೊಂಡು ಹೋದ ಅಂತ ಎಲ್ಲಿದೆ? ಭಾಗವತದಲ್ಲಿ ಈ ರೀತಿಯಾಗಿ ಇದೆ. ಆದರೆ ಇಲ್ಲಿ ವಿಷ್ಣು ಪುರಾಣದಲ್ಲಿ ಏನಿದೆ ಅಂತಂದರೆ, ವಿಷ್ಣು ಪುರಾಣದಲ್ಲಿ ಕೃಷ್ಣ ಗೆದ್ದ, ಸುಧಾಮ ಸೋತ ಅಂತ ಉಂಟು. ಆಚಾರ್ಯರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅಂತ ಉಲ್ಲೇಖ ಮಾಡಲಿಲ್ಲ. ಆಚಾರ್ಯರ ಯೋಚನೆಗಳು ಹೇಗಿದೆ ಅಂತ ನಾವು ಪುರಾಣವನ್ನು ನೋಡಿದಾಗ ಮಾತ್ರ ಅರ್ಥ ಆಗುವಂಥದ್ದು. ವಸ್ತುತಃ ಕೃಷ್ಣ ಗೆದ್ದದ್ದು, ಸುಧಾಮ ಮತ್ತು ಭಾಗವತದಲ್ಲಿ ಹಾಗುಂಟಲ್ವೋ, ಅದು ಕಥಾ ವ್ಯಕ್ತಿ ವ್ಯತ್ಯಾಸ. ವಿಷ್ಣು ಪುರಾಣವನ್ನು ನೋಡಿ, ಅದನ್ನು ಹೇಳಲಿಲ್ಲ ಮಧ್ವಾಚಾರ್ಯರು. ಆದರೆ ವಿಷ್ಣು ಪುರಾಣವನ್ನು ನೋಡ್ತಾ ಹೋಗುವಾಗ ಭಾಗವತ ಕಥೆ ಕೇಳಿದ್ದು ನೆನಪಿದ್ದರೆ ಎರಡು ವಿರೋಧಗಳು ಬರ್ತವೆ. ಅಲ್ಲಿ ಅವನು ಸೋತದ್ದು, ಇಲ್ಲಿ ವ್ಯಕ್ತಿ ಬೇರೆ ಸೋತದ್ದು. ಪುರಾಣ ಸಹಜವಾಗಿ ಗೊತ್ತಾಗಬಾರದು, ಪರಂಪರೆಯಿಂದ ಅರ್ಥ ಆಗಬೇಕು, ಅದೊಂದು ಸಂಶೋಧನಾ ದೃಷ್ಟಿಯಿಂದ ನೋಡಬೇಕು ಎನ್ನುವ ವ್ಯವಸ್ಥೆಯಲ್ಲಿ ವೇದವ್ಯಾಸರು ಇಂಥ ಒಂದು ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಹಾಗಾದರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಕೃಷ್ಣ ಸೋತಂತೆ ನಾಟಕ ಮಾಡಿದ್ದು ಅಂತ ಅರ್ಥ ಮಾಡಿಕೊಳ್ಬೋದು. ದೊಡ್ಡ ಸಮಸ್ಯೆ ಏನಲ್ಲ. ಅವನು ಅತ್ತು ತೋರಿಸಿದ್ದಾನೆ, ಸೋತು ತೋರಿಸ್ಲೇಕನಂತೆ, ಅದೇನಲ್ಲ. ಹಾಗಾದರೆ ಕೃಷ್ಣನೇ ಗೆದ್ದದ್ದು ಅಂತ ಹೇಗೆ ಅರ್ಥ ಮಾಡಬೇಕು? ವಿಷ್ಣು ಪುರಾಣಕ್ಕೆ ಅನುಕೂಲವಾಗಿ ಭಾಗವತ ಪುರಾಣಕ್ಕೆ ಯಾಕೆ ಅರ್ಥ ಮಾಡಬೇಕು? ಭಾಗವತಕ್ಕೆ ಸರಿಯಾಗಿ ಇದಕ್ಕೆ ಅರ್ಥ ಮಾಡ್ಬೋದಲ್ವಾ ಅಂತಂದರೆ, ಆಗ ಆಚಾರ್ಯರೇ ತಿಳಿಸಿರುವಂಥದ್ದು ಬಹುವಾಗಿ ಹೆಚ್ಚು ಕಡೆ ಏನಿದೆ ಅಂತ, ಕೃಷ್ಣನ ಕಥೆ ಪುರಾಣದಲ್ಲಿ ಎಲ್ಲಿ ಹೇಗೆ ಬರ್ತದೋ ಆ ಎಲ್ಲ ಕಡೆಯೂ ಈ ಕಥೆಯನ್ನಲ್ಲಲ್ಲಿ ಉಲ್ಲೇಖ ಮಾಡಿದ್ದುಂಟು. ಅಲ್ಲೆಲ್ಲ ಯಾರು ಸೋತದ್ದು ಅಂತ ನೋಡಿ. ಅದೆಲ್ಲ ಸೋರಿದಾಗಲ್ಲಿ ಹೆಚ್ಚಾಗಿ ಎಲ್ಲ ಕಡೆಯೂ ಸುಧಾಮನೆ ಸೋತದ್ದು, ಕೃಷ್ಣನೇ ಗೆದ್ದದ್ದು. ಭಾಗವತದಲ್ಲಿ ಈ ಎಲ್ಲ ಪುರಾಣಗಳಿಗೆ ಅನುಕೂಲ ಸರಿಯಾಗಿ ಭಾಗವತಕ್ಕೆ ಅರ್ಥವನ್ನು ನಾವು ಮಾಡಬೇಕು. ಭಾಗವತ ಅದು ಕಥಾ ವ್ಯತ್ಯಾಸ. ವೇದವ್ಯಾಸರು ಆರಂಭದಲ್ಲಿ ಹೇಳ್ತಾರೆ, ಅದು ಸಮಾಧಿ ಭಾಷೆ ಹೌದಾದರೂ ಅಲ್ಲಿಯೂ ದರ್ಶನ ಸಗುಹ್ಯ ಭಾಷೆ ಎನ್ನುವಂಥದ್ದು ಅಲ್ಲಿಯೂ ಕೂಡ ಮೇಳೈಸಿಕೊಂಡಿದೆ. ಹೆಚ್ಚಾಗಿ ಹೇಳಿದ್ದು ಸಮಾಧಿ ಭಾಷೆ ಎಲ್ಲಿ ಅಂತ ಅರ್ಥ ಮಾಡಿಕೊಂಡಾಗ ಈ ಗೊಂದಲಗಳು ಯಾವುದು ಕೂಡ ಇರುವುದಿಲ್ಲ. ಕೆಲವು ತುಂಬ ಕಥೆಗಳೆಲ್ಲ ಇವೆ, ಕೃಷ್ಣನ ಅಪೂರ್ವವಾದ ಕಥೆಗಳೆಲ್ಲ ಇದೆ. ಸ್ಯವಂತಕಮಣಿಯ ಅಪಹಾರದ ವ್ಯವಸ್ಥೆ, ಅವನ ಸತ್ರಾಜಿತ್ ರಾಜನ ಕೈಯಲ್ಲಿ ಇದ್ದದ್ದು, ಅದು ಅವನ ತಮ್ಮನಿಗೆ ಕೊಡುವಂಥದ್ದು. ಕೃಷ್ಣ ಒಮ್ಮೆ ಕೇಳಿರುತ್ತಾನೆ ಸತ್ರಾಜಿತ್ ರಾಜನ ಹತ್ರ. ಸತ್ರಾಜಿತ್ ರಾಜ ಇನ್ನು ನನ್ನ ಹತ್ರ ಇದ್ದರೆ ಕೃಷ್ಣ ಕೇಳ್ತಾನೆ ಅಂಥೇಳಿ ತಮ್ಮನ ಹತ್ರ ಕೊಟ್ಟಿರ್ತಾನೆ. ತಮ್ಮ ಪ್ರಸೇನ ಮಹಾರಾಜ ಕಾಡಿಗೆ ಹೋದಾಗ ಅವನನ್ನು ಒಂದು ಸಿಂಹ ಕೊಂದು ಹಾಕಿ ಬಿಡುತ್ತದೆ. ಭಾಗವತದಲ್ಲಿ ಅವನನ್ನು ಕೊಂದಿತು ಅಂತಷ್ಟೇ ಕಥೆ ಇದೆ. ಆ ಸಮಂತಕ ಮಣಿಯ ವೈಭವವನ್ನು ಭಾಗವತ ವರ್ಣನೆ ಮಾಡ್ತದೆ. ಯಾರ ಕುತ್ತಿಗೆಯಲ್ಲಿ ಆ ಮಣಿ ಇರ್ತದೆ ಅವನಿಗೆ ಯಾವತ್ತೂ ಸೋಲಿಲ್ಲ ಅಂತ ಭಾಗವತ ನೋಡಿದಾಗ ಅಷ್ಟು ಅರ್ಥ ಆಯಿತು. ಆಮೇಲೆ ಪ್ರಸೇನಜಿತ್ ಸತ್ತ, ರಾಜ ಸತ್ತ ಅಂತ ನಮಗೊಂದು ಸಂಶಯ ಬರ್ಬೋದು ಸಹಜವಾಗಿ. ಹಿಂದೆ ಏನು ಹೇಳಿದ್ದಾರೆ, ಈ ಮಣಿಯನ್ನು ಯಾರು ಧಾರಣೆ ಮಾಡಿಕೊಳ್ತಾನೋ ಅವನಿಗೆ ಯಾವ ಕಾಲಕ್ಕೂ ಸೋಲು ಎನ್ನುವಂಥದ್ದು ಇಲ್ಲ, ಅವನು ವೈಭವದಿಂದಲೇ ಇರ್ತಾನೆ ಅಂತ. ಇವನು ಸತ್ನಲ್ವೋ?
ಅದಕ್ಕೆ ವಿಷ್ಣು ಪುರಾಣ ಉತ್ತರ ಕೊಡ್ತದೆ. ಏನು ಉತ್ತರ ಕೊಡ್ತದೆ ಅಂತಂದರೆ, ಅವನಲ್ಲಿ ಆಚಾರ ಸಂಪತ್ತಿ ಇರಲಿಲ್ಲ. ಆ ಹೊತ್ತಿನಲ್ಲಿ ಆಗುವಾಗ ಆ ಮಣಿ ಎಲ್ಲರಲ್ಲಿ ಕೆಲಸ ಮಾಡ್ತದೆ. ಆದರೆ ಯಾರು ಆಚಾರವನ್ನು ಬಿಟ್ಟು ಬಿಡ್ತಾರೆ, ದೇವರನ್ನು ಮರೆತು ಬಿಡ್ತಾರೆ, ಅಂಥವರಲ್ಲಿ ಮಾತ್ರ ಅದು ಅವನಿಗೆ ಆಪತ್ತನ್ನು ತಂದು ಕೊಡ್ತಾನೆ ಅಂತ. ಇವನು ಯಾವುದೋ ಒಂದು ಯೋಚನೆಯಲ್ಲಿ, ಯಾವುದೋ ಆಚಾರದಲ್ಲಿ ತಪ್ಪಿ ಅದನ್ನು ಧಾರಣೆ ಮಾಡಿಕೊಂಡು ಕಾಡಿಗೆ ಹೋದಾಗ ಸಿಂಹ ಅವನನ್ನು ಕೊಂದು ಹಾಕಿತು ಅಂತ. ಮತ್ತು ಆ ಸಿಂಹವನ್ನು ಜಾಂಬವಂತ ಬಂದು ಕೊಂದ. ಅದನ್ನು ಅವನು ತೆಗೆದುಕೊಂಡು ಹೋಗಿ ಇಟ್ಟ. ಈ ಕಥೆಯನ್ನೆಲ್ಲ ನಾವು ಕೇಳಿದ್ದೇವೆ. ಇಲ್ಲಿ ಒಂದು 23 ದಿವಸಗಳ ಕಾಲ ಯುದ್ಧ ನಡೀತದೆ. ಕೃಷ್ಣ ಒಳಗೆ ಹೋದ. ಇವರೆಲ್ಲ ಯಾದವರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಇವರೆಲ್ಲ ಒಳಗೆ ಹೋಗಲಿಕ್ಕೆ ಕೇಳುವುದಿಲ್ಲ ಅಂತೆ. ಮತ್ತು ಇವನೇ ಹೋದ. 23 ದಿವಸಗಳ, ಇಲ್ಲಿಯೂ ದಿನಗಳ ವ್ಯತ್ಯಾಸ ಇದೆ. 23 ದಿವಸಗಳ ಕಾಲ ಯುದ್ಧ ನಡೆಯಿತು. ಇವರು 8-9 ದಿವಸ ಆಗುವಾಗಲೇ ಹೆದರಿದ್ರಂತೆ. ಓಹೋ, ಕೃಷ್ಣ ಪ್ರಾಯ ಸತ್ತ ಕಾಣ್ತದೆ ಅಂತ. ಹೀಗೆ ಅವರು ಊರಿಗೆ ಬಂದು ಹೇಳಿಯೂ ಆಗಿದೆ, ಕೃಷ್ಣ ಸತ್ತೋಗಿದ್ದಾನೆ ಅಂತ. ಕೇವಲ ಕೃಷ್ಣನಿಗೆ ಶ್ರಾದ್ದಾದಿ ಕರ್ಮಗಳು ನಡೆದಿದೆ. ಎಲ್ಲ ಅವರ ಏಕೋದಿಷ್ಟ ಸಪಿಂಡಿ ಎಲ್ಲವೂ ಕೂಡ ಅವನಿಗೆ ಪಿಂಡ ಪ್ರದಾನ, ತರ್ಪಣ ಎಲ್ಲ ನಡೆದಿದೆ ಕೃಷ್ಣನಿಗೆ. ಆ ದಿವಸಗಳಲ್ಲಿ 1ನೇ ದಿವಸದಿಂದೆಲ್ಲ ತರ್ಪಣಾದಿಗಳನ್ನೆಲ್ಲ, ಪಿಂಡ ಪ್ರದಾನಾದಿಗಳನ್ನೆಲ್ಲ ಕೊಡಲಿಕ್ಕೆ ಶಾಸ್ತ್ರದಲ್ಲಿ ವಿಧಿ ಇದೆ. ಅದನ್ನೆಲ್ಲ ಮಾಡಿದ್ರಿಂದ ಅಲ್ಲಿ ಕೃಷ್ಣನಿಗೆ, ಎಲ್ಲಿ ಜಾಂಬವಂತನ ಜೊತೆಗೆ ಯುದ್ಧ ನಡೀತಾ ಉಂಟಲ್ವ 23 ದಿವಸಗಳ ಕಾಲ, ಇವರು ಕೊಟ್ಟ ತರ್ಪಣದಿಂದ, ಇವರು ಕೊಟ್ಟ ಪಿಂಡ ಪ್ರದಾನದಿಂದ ಕೃಷ್ಣನಿಗೆ ಬಲ ಬಂತು. ಆಮೇಲೆ ಜಾಂಬವಂತನನ್ನು ಸೋಲಿಸಿದ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು. ಅದು ಹೇಳುವಂಥದ್ದಷ್ಟೇ. ಕೃಷ್ಣನಿಗೆ ಈ ಪಿಂಡ ಪ್ರದಾನದಿಂದ ಏನಾಗಬೇಕು ಅಂತಿಲ್ಲ. ಅವನಿಗೆ ಈ ಪ್ರಾಕೃತವಾದಂಥ ಶರೀರ ಇದ್ದರೆ ಅಲ್ವ ಈ ಪಿಂಡಗಳಿದ್ದು ಉಪಯೋಗ. ಮತ್ತು ಈ ಪುರಾಣದ ಅಭಿಪ್ರಾಯ ಏನು? ಪುರಾಣ ಅಭಿಪ್ರಾಯ ಶ್ರಾದ್ದಾದಿ ಕರ್ಮಗಳಲ್ಲಿ ವಿಶ್ವಾಸ ಇಡಿ, ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅದು ಯಾವುದು ಕೂಡ ವ್ಯರ್ಥ ಅಲ್ಲ. ನೀವು ಅವರ ಹಿರಿಯರ ಹೆಸರಿನಲ್ಲಿ ಏನು ಕೊಟ್ಟರೂ ಕೂಡ ಅದರ ಫಲ ಏನಿದೆ ಅದು ಅವರಿಗೆ ಸಿಗ್ತದೆ. ಇಷ್ಟು ಪುರಾಣದಿಂದ ನಾವು ತೆಗೆದುಕೊಳ್ಬೇಕಾದಂಥ ಅಂಶ. ಹೊರತು ಈ ಪುರಾಣವನ್ನು ಹಾಗೆ ಮಾಡಿದರೆ, ಕೃಷ್ಣನಿಗೂ ಬಲ ಬಂದದ್ದು ಹೇಗೆ ಗೊತ್ತುಂಟ, ಪಿಂಡ ಪ್ರದಾನ ಮಾಡಿದ್ರಿಂದ ಏನಿಲ್ಲ, ಸದ್ಗತಿ ಇಡೀ ಜಗತ್ತಿಗೆ ಸದ್ಗತಿ ಕೊಡುವವ ಅವನ ಸದ್ಗತಿಗೆ ಇವರೇನು ಮಾಡೋದು? ಆದ್ದರಿಂದ ಹಾಗೆ ಆ ಪುರಾಣದಲ್ಲಿ ಇಂಥ ರೋಚಕವಾದಂಥ ವಿಷಯಗಳೆಲ್ಲ ಇರ್ತದೆ. ಯಾವುದನ್ನು ಸ್ವೀಕಾರ ಮಾಡಬೇಕು ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಈ ಕಥೆಯಲ್ಲಿ ಇಷ್ಟೇ ಸಾರಾಂಶ. ಶ್ರಾದ್ದಾದಿ ಕರ್ಮಗಳಲ್ಲಿ ವಿಶ್ವಾಸವನ್ನು ಇಡಬೇಕು, ಅದರಿಂದಾಗಿ ಅವರಿಗೆ ಫಲ ಎನ್ನುವಂಥದ್ದು ಹೋಗ್ತದೆ ಅಂತ.